ಜೂನಿಯರ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ಅಭಿಪ್ರಾಯ ಕೇಳೋಣ. ಅವ್ರು ಯಾಕೆ ಈ ಕಾಲೇಜ್ ಸೇರ್ಕೊಂಡ್ರು ಮತ್ತು ಯಾಕೆ ಈ ಕೋರ್ಸ್ ತೊಗೊಂಡ್ರು ಅಂತ ಎಲ್ಲ ಕ್ವಶನ್ ಮಾಡ್ಕೊಳ್ಳೋಣ. ಬನ್ನಿ ಗಾಯ್ಸ್, ಟೀ ಕಳ್ಕೊಂಡ್ಬಿಟ್ಟವ್ರೆ ಪಾಪ ಹುಡುಗರು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ರೆ ಅನಿಸುತ್ತೆ. ಸೊ ಒಂದು ವಾರದಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಸಾರಿ, ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನೋಡಿ ನಮ್ಮ ಹುಡುಗರು ಇನ್ನೂ ಯಾರೂ ಬಂದಿಲ್ಲ. ಕ್ಲಾಸ್ ರೂಮ್ ಖಾಲಿ ಹೊಡಿತಿದೆ, ಖಾಲಿ. ಸೊ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಒಂದು ವಾರದಿಂದ ವೀಡಿಯೋಸ್ ಮಾಡಲಿಲ್ಲ. ಆದರೆ ಇನ್ಮೇಲಿಂದ ಮಾಡ್ತೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಸೊ ಗೈಸ್, ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದೇವರಡೆಗೂ ಕಾಸಿಲ್ಲ ಮಗ, ನೀನು ಯಾಕಂಗಿರೋದು 100 ರೂಪಾಯಿ ಯಾಕೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಗೈಸ್, ಅವನ ಅಕೌಂಟಲ್ಲಿ 4,000 ಐತೆ ಗೈಸ್, ಆದ್ರೆ ಇಲ್ಲ ಅಂತ ನೋಡ್ರಿ. ಗೈಸ್, ಇವಾಗ ನಮ್ಮ ಹುಡುಗರೆಲ್ಲ ಬರ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕ್ಲಾಸ್ ರೂಮ್ಗೆ. ಬನ್ನಿ ಹೋಗೋಣ. ಸೊ ಗೈಸ್, ನಮ್ಮ ಕ್ಲಾಸ್ ರೂಮ್ 3rd ಫ್ಲೋರಿಂದ 4th ಫ್ಲೋರ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಅದೇ ನಮ್ಮ ಕ್ಲಾಸ್ ರೂಮು. ನೋಡಿ, ಇದು ನಮ್ಮ ಕ್ಲಾಸ್ ರೂಮ್, ಹೊಸ ಕ್ಲಾಸ್ ರೂಮ್. ಅಲ್ಲಿ ನೋಡಿ, ಇಬ್ರು ಅಮರ ಪ್ರೇಮಿಗಳು ಅವರಿಬ್ರು. ಸೊ ಗೈಸ್, ಇವಾಗ ನಾವು 3rd ಫ್ಲೋರ್ಗೆ ಹೋಗ್ತಿದ್ದೀವಿ. ಯಾಕೆಂದರೆ ಜೂನಿಯರ್ಸ್ ಹತ್ರ ಹೋಗ್ಬಿಟ್ಟು ಅವ್ರ ಅಭಿಪ್ರಾಯ ಕೇಳೋಣ. ಅವ್ರು ಯಾಕೆ ಈ ಕಾಲೇಜ್ ಸೇರ್ಕೊಂಡ್ರು ಮತ್ತು ಯಾಕೆ ಈ ಕೋರ್ಸ್ ತೊಗೊಂಡ್ರು ಅಂತ ಎಲ್ಲ ಕ್ವಶನ್ ಮಾಡ್ಕೊಳ್ಳೋಣ. ಬನ್ನಿ ಹೋಗೋಣ, ಮಜಾ ಇರುತ್ತೆ. ನಿನ್ನ ಹೆಸರೇನು ಮಗ? ಜೋರ ಮಾತಾಡ. ನೀನು ಯಾಕೆ ಈ ಕಾಲೇಜ್ ಸೇರ್ಕೊಂಡೆ ಮತ್ತು ಯಾಕೆ ಈ ಕೋರ್ಸ್ ತೊಗೊಂಡೆ? BCA ಕಂಪ್ಲೀಟ್ ಮಾಡಿ ಮುಂದೆ MCA ಮಾಡೋಣ. ಸೇರ್ಕೊಂಡು ಈ ಕಾಲೇಜ್ ಯಾಕೆ ಸೇರ್ಕೊಂಡೆ? ಈ ಕಾಲೇಜು ನಮ್ಮ ಅಣ್ಣ ಸಜೆಷನ್. ಜೋರ ಮಾತಾಡೋ. ನಮ್ಮ ಅಣ್ಣ ಸಜೆಷನ್ ಮಾಡಿದ್ರು, ಅದಕ್ಕೆ ಈ ಕಾಲೇಜ್ ಸರಿ. ನಾನು ನಮ್ಮ ಜೂನಿಯರ್ಸ್ ಮಾತಾಡೋಕ್ಕೆ. ಸೊ ಮಗ, ಯಾಕೆ ಈ ಕಾಲೇಜ್ ಸೇರ್ಕೊಂಡೆ? ಟೀಚಿಂಗ್ ಚೆನ್ನಾಗಿತ್ತು ಅಂತ. ಟೀಚಿಂಗ್ ಚೆನ್ನಾಗಿತ್ತು ಅಂತ ಸೇರ್ಕೊಂಬಿಟ್ಟಾ? ಹಾಂ. ಮತ್ತು ಏನು ಕೋರ್ಸ್ ತೊಗೊಂಡಿದ್ಯಾ? BCA ತೊಗೊಂಡಿದ್ಯಾ? ಯಾಕೆ ತೊಗೊಂಡೆ? ಮುಂದೆ ದೊಡ್ಡದಾಗಿ ಸಾಧನೆ ಮಾಡೋಣ ಅಂತ. ಏನು ಸಾಧನೆ ಮಾಡ್ತೀಯಾ? ಅದೇ ಯಾಕೆ ಹೀಗೆ ಆರಾಮಾಗಿ ನಿಂತ್ಕೋ, ಡೋಂಟ್ ಬಿ ಪ್ಯಾನಿಕ್. ನಾವೆಲ್ಲ ನಿಮ್ಮ ಸೀನಿಯರ್ಸ್ ಅಷ್ಟೇ. ಇಲ್ಲ ಕಂಟೆಂಟ್. ಹಾಂ ಹೇಳು. ಅದೇ ಟೀಚಿಂಗ್ ಚೆನ್ನಾಗೈತೆ, ಮುಂದೆ ದೊಡ್ಡದಾಗಿ ಸಾಧನೆ ಮಾಡೋಣ. ಏನು ತೊಗೊಂಡಿದ್ಯಾ? ಇನ್ನೂ ಏನೂ ಇಲ್ಲ. ಕೋರ್ಸ್ ಏನು ತೊಗೊಂಡಿದ್ಯಾ? BCA. ಯಾಕೆ ಈ ಕಾಲೇಜ್ ಸೇರ್ಕೊಂಡೆ? ಯಾರು ಒಂದು ಟ್ಯಾಂಪ್ಲೆಟ್ ಅಲ್ಲಿ ಒಂದು ಹುಡುಗಿನ ನೋಡಿದೆ, ಆ ಹುಡುಗಿ ಸಿಗ್ತಾನಂತ. ಹುಡುಗಿ ನೋಡಿ ಪಕ್ಕದಾಗ ಬಂದಿದೆ ಇಲ್ಲಿಗೆ ಕಾಲೇಜ್ಗೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆ ಹುಡುಗಿ ಕಾಲೇಜಲ್ಲ ಅಂತ. ಎಲ್ಲ ಕಾಲೇಜ್ಗೂ ಹಂಗೆ ಮಾಡೋದು. ಯಾರು ಹೇಳಿಲ್ಲ ಗುರು ನನಗೆ. ಹೌದಾ? ಮತ್ತೆ ಹೆಂಗಿದೆ ಜೀವನ? ಸುಮಾರಾಗಿದೆ. ಮತ್ತೆ ಕೋಚಿಂಗ್ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಏನೋ ನಿನ್ನೇನೋ ಮಾಡಿದ್ರು ಅರೆ ಅಂತ, ನಮ್ಗೆ ಅರೆ ಸಾಂಗ್ ಬಿಟ್ಟು ಏನೂ ಗೊತ್ತಾಗಲಿಲ್ಲ. ಹೌದಾ? ಸರಿ ಮಗ, ನೆಕ್ಸ್ಟ್ ಏನು ಮಾಡ್ತೀಯ BCA ಆದಮೇಲೆ? ಏನಿಲ್ಲ, PG ಹೋಗಿ ಮಲ್ಕೋಬೇಕು. ಏನಿಲ್ಲ, ಮಲ್ಕೊಳ್ಳೋದು ಅಷ್ಟೇನಾ? ಸರಿ ಮಗ, ನೀನು ಮಲ್ಕೊಳ್ಳೋ ಒಂದು ಸಾಧನೆಗೆ ಒಂದು ದೊಡ್ಡ ಸಲ್ಯೂಟು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಸೊ ಗೈಸ್, ಅಂತೂ ಇಂತೂ 2 ಕ್ಲಾಸ್ ಮುಗೀತು. ಸೊ ಅಂತೂ ಇಂತೂ ಕಷ್ಟಪಟ್ಟು 2 ಅವರ್ ಕೂತಿದ್ವಿ ಕ್ಲಾಸ್ ರೂಮ್ ಒಳಗಡೆ. ಅಂದರೆ ನಮ್ಮ ಹುಡುಗರು ಏನೋ ಬಿಸ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಒಂದು ಕೋಟಿಗೆ ಆಗಲ್ಲ, ಬರೀ ಎಲ್ಲ ಹಂಗೆ. ನಾಳೆ ನೋಡಿದ್ರೆ ಅವ್ರು ಯಾರೋ BMW ತರ್ತೀನಿ ಅಂತ ಹೇಳ್ತಾರೆ. ಚಡ್ಡಿ ಹಾಕೋಣಕ್ಕೆ ಈ ಥರಕ್ಕೆ ಕಾಸಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇನ್ನೊಬ್ಬ ನೋಡಿದ್ರೆ ಮಗ ನಾನೊಂದು ಬಿರಿಯಾನಿ ಅಂಗಡಿ ಇಕ್ತೀನಿ ಅಂತ ಹೇಳ್ತಾರೆ. ಗಾಯ್ಸ್, ಇಂಥವ್ರ ಮಧ್ಯೆ ನಾವು ಸಿಗಾಕೊಂಡಿದ್ದೀವಿ. ಬ್ರೋ, ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಸೊ ಬನ್ನಿ ಹೋಗೋಣ ನೆಕ್ಸ್ಟ್. ಯಾಕೆ ಹೇಳು? ಮ್ಯಾಮ್, ಆಬ್ಸೆಂಟ್ ಮ್ಯಾಮ್. ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ನೋಡಿ ಸ್ನ್ಯಾಪ್ ಆಗ್ತೀನಿ ಕ್ಲಾಸ್ ಅವರ್ಸಲ್ಲಿ. ಸೊ ಗಾಯ್ಸ್ ಕೀ ಕರ್ಕೊಂಡ್ಬಿಟ್ಟವ್ರೆ ಪಾಪ ಹುಡುಗರು. ನಮ್ದಲ್ಲ ಗಾಡಿ ಅಪ್ಪ ಪೃಥ್ವಿದು. ಈಗ ಏನು ಮಾಡ್ತೀರೋ ಮನೆಗೆ ಹೋಗೋಕ್ಕೆ? ಈಗ ಹೊಡ್ಕೊಂಬರಕ್ಕೆ ಹೋಗೋಣ ತಡಿ ನೋಡೋಣ. ಜವಾಬ್ದಾರಿನೇ ಇಲ್ಲ ಇವ್ರು ಯಾರಿಗೂ. ಒಂದು ಕೀನ ನೆಟ್ಟು ಹಿಡ್ಕೊಳಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸೊ ಏನು ಹೇಳೋಣಪ್ಪ ಅಂತ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಗಾಯ್ಸ್ ನೋಡಿ ಗಾಯ್ಸ್, ಕೊನೆಗೂ ನಮ್ಮ ಪೃಥ್ವಿ ಗಾಡಿಯ ಕೀ ವಾಚ್ಮ್ಯಾನ್ ಹತ್ರ ಇತ್ತು. ಗಾಡಿ ಹೆಂಗ್ ಬರ್ತಾನೆ. ಸೊ ಗಾಯ್ಸ್ ಕೊನೆಗೂ ಮಗ ಹೊರಡೋ ಮಗ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ ನೀನು ಬಂದು. ಸೊ ಗಾಯ್ಸ್ ನೋಡಿ ಗಾಯ್ಸ್, ಅವನು ಕ್ಯಾಮ್ರಾ ಆಫ್ ಮಾಡಿದ್ರೆ ಹೆಂಗಿರ್ತಾನೆ, ಕ್ಯಾಮ್ರಾ ಆನ್ ಮಾಡಿದ್ರೆ ಹೆಂಗಿರ್ತಾರೆ. ಅಭಿ ಅಂತ ಇಂತು ಗಾಡಿ ಕೀ ಸಿಕ್ತಲ್ಲ, ಎಲ್ಲಿತ್ತು ಗಾಡಿ ಕೀ? ನಿನ್ನಂತವ್ರು ಇರ್ತಾರಲ್ಲ, ನಿನ್ನಂತವ್ರು. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್. ಸೊ ಗಾಯ್ಸ್ ನೋಡಿದ್ರಲ್ಲ, ಈ ವ್ಲಾಗ್ ಇಷ್ಟೇನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್.